ಅಲ್ಲ ಗೊತ್ತಿಲ್ಲ. ಈಗ ನಾವು ಯಾರ್ಯಾರು ಈ ಅವ್ಯವಹಾರ ಅಂತೇನು ನಾವು ಕರಿತಾ ಇದ್ದೀವಿ 187 ಕೋಟಿದು, ಅದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾರೆ, ಅವರನ್ನೆಲ್ಲರನ್ನೂ ಕೂಡ ಕಾನೂನಿನ ಚೌಕಟ್ಟಿಗೆ ತರ್ತಾರೆ. ಈಗ ಅದು ಅವರ ಡೆತ್ ನೋಟ್ನಲ್ಲಿ ಸಚಿವರ ಮೌಖಿಕ ಆದೇಶ ಅಂತ ಹೇಳಿದ್ದಾರೆ. ಅದನ್ನು ನಾವೀಗ ವೆರಿಫೈ ಮಾಡಬೇಕಲ್ಲ, ಅದನ್ನು ಕೂಡ ಆ ತನಿಖೆಯಲ್ಲಿ ಬರುತ್ತೆ. ಒಂದು ವೇಳೆ ಆ ರೀತಿ ಹೇಳಿದ್ದಾರೆ ಅಥವಾ ಹೇಳಿಲ್ಲ, ಯಾವ ಉದ್ದೇಶಕ್ಕೆ ಅವರು ಆ ರೀತಿ ಭಾವನೆ ಬಂತು, ಬೇರೆ ಇನ್ಯಾರಿಗಾದರೂ ಹೇಳಿಲ್ವಾ, ಅದೆಲ್ಲವೂ ಬರಬೇಕು ತನಿಖೆಯಲ್ಲಿ. ಅದೆಲ್ಲ ಬರೋ ತನಕ ನಾವೇನು ಕೂಡ ಹೇಳೋಕ್ಕಾಗೋದಿಲ್ಲ. ಅವರು ನಿರ್ದಿಷ್ಟವಾಗಿ ಅವರ ಹೆಸರನ್ನು, ಸಚಿವರ ಹೆಸರನ್ನು ಸೂಚಿಸಿಲ್ಲ ಅವರ ಡೆತ್ ನೋಟಲ್ಲಿ. ಅದು ನಮಗೆ ತಿಳಿದು ಬಂದಿರುವಂಥದ್ದು, ತಮಗೆಲ್ಲರಿಗೂ ಆಗಲೇ ಗೊತ್ತಾಗಿದೆ. ಹಾಗಾಗಿ ನೇರವಾಗಿ ಅವರನ್ನು ಹೊಣೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತು ಕೂಡ ಇದೆ. ಹಾಗಾಗಿ ತನಿಖೆ ಆದ ನಂತರ ಒಂದು ವೇಳೆ ಅವರು ನೇರವಾಗಿ ಹೇಳಿದ್ದಾರಾ, ಮೌಖಿಕವಾಗಿ ಹೇಳಿದ್ದಾರಾ, ಅದಕ್ಕೆ ಯಾವುದಾದ್ರೂ ಆಧಾರಗಳಿದ್ದಾವ, ಅದೆಲ್ಲ ಗೊತ್ತಾಗುತ್ತೆ. ಗೊತ್ತಾದ ನಂತರ ನಾವು ಮಾತಾಡ್ಬೋದೇ ವಿನಃ ಈಗ ಮಾತಾಡೋಕ್ಕಾಗೋದಿಲ್ಲ, ಹೋಲ್ಸೋಕ್ಕಾಗೋದಿಲ್ಲ. ಯಾಕೆಂದರೆ ಅವ್ರ ಹೆಸರಿತ್ತು ಈಶ್ವರಪ್ಪ ಪ್ರಕರಣದಲ್ಲಿ, ಈಶ್ವರಪ್ಪನವ್ರ ಹೆಸರಿತ್ತಲ್ವ, ಆದರೆ ಇಲ್ಲಿ ಅವ್ರ ಹೆಸರಿಲ್ಲ. ಸಚಿವರು ಅಂತ ಹೇಳಿದ್ದಾರೆ, ಅದನ್ನು ವೆರಿಫೈ ಮಾಡ್ತೀವಿ. ಅದನ್ನು ಒಂದು ವೇಳೆ ಅಲ್ಲಿ ಯಾರಿಗೆ ಮೌಖಿಕವಾಗಿ ಆದೇಶ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗಬೇಕು. ಒಂದು ವೇಳೆ ಮಾಡಿದರೆ ಆ ನಂತರ ನಾವು ಅವರನ್ನು ಹೊಣೆ ಮಾಡ್ಬೋದು. ಅವರಿದ್ದಾಗಲೂ ಸರ್ಕಾರದ ಅಧೀನದಲ್ಲೇ ಕೆಲಸ ಮಾಡ್ತಿತ್ತಲ್ವ. ಎಲ್ಲ ಅಂಗಸಂಸ್ಥೆಗಳು ಸರ್ಕಾರದ ಅಧೀನದಲ್ಲೇ ಕೆಲಸ ಮಾಡೋದು. CBI ಕೆಲಸ ಮಾಡೋದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಅಲ್ವಾ, CBI ಎಲ್ಲಿ ಮಾಡುತ್ತೆ? ಹಾಗೆ ಎಲ್ಲ ಸರ್ಕಾರದ ಒಂದು ಭಾಗ ತಾನೇ, ಅದನ್ನು ನಾವು ನಂಬಬೇಕಾಗ್ತದೆ. ಅನೇಕ ಸಂದರ್ಭದಲ್ಲಿ ನಾವೇ ಆ ಸಂಸ್ಥೆಗಳನ್ನು ನಂಬದೇ ಇದ್ದರೆ ಬೇರೆ ಯಾರು ನಂಬ್ತಾರೆ? ಇನ್ಫ್ಲೂಯೆನ್ಸ್ ಆಗೋ ಸಾಧ್ಯತೆ ಇದೆ ಅಂತ ನಾನೇ ಹೇಳ್ತೀನಪ್ಪ. ಆಗುತ್ತೆ ಅಂತೇಳಿ ಮೊದಲಿಂದ ಹೇಳ್ತಾ ಇದ್ದೀವಲ್ಲ ನಾವು. ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಅನೇಕ ಸಂಸ್ಥೆಗಳನ್ನು ದುರುಪಯೋಗ ಮಾಡಿದ್ದಾರೆ ಅಂತ ನಮ್ಮ ನಾಯಕರೆಲ್ಲ ಇಡೀ ದೇಶದಲ್ಲೇ ಹೇಳ್ಕೊಂಡೇ ಬಂದಿದ್ದಾರೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.